ಕಡೆಗೂ ಸಚಿವ ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಮತ್ತು ಯಾರ್ಯಾರನ್ನ ಸಂಪುಟದಿಂದ ಕೈ ಬಿಡಬೇಕು, ಯಾರನ್ನ ತಗೋಬೇಕು, ಯಾವ ಸಮುದಾಯದವರ ಬದಲಾಗಿ ಯಾರು ಸೇರ್ತಾರೆ, ಪ್ರದೇಶವಾರು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಎಲ್ಲ ರೆಡಿ ಆಗಿದೆ. ನೋಡಿ, 2023ರ ಮೇ ತಿಂಗಳಿನಲ್ಲಿ ಹೊಸ ಸರ್ಕಾರ ರಚನೆ ಆದ ನಂತರ ಫಾರ್ ದಿ ಫಸ್ಟ್ ಟೈಮ್ ಮೊದಲ ಬಾರಿಗೆ ಸಚಿವ ಸಂಪುಟಕ್ಕೆ ಯಾರನ್ನಾದ್ರೂ ಒಬ್ಬನು ಸೇರ್ಸ್ಕೊತಾ ಇದ್ದಾರೆ ಅಂದ್ರೆ ಇದೇ ಫಸ್ಟ್ ಟೈಮ್. ಸಚಿವ ಸಂಪುಟ ಪುನರ್ರಚನೆ ಆಗ್ತಿದೆ ಅಂದ್ರೆ ಇದೇ ಫಸ್ಟ್ ಟೈಮ್. ಯಾಕಂದ್ರೆ ಆರಂಭದಲ್ಲೇ ಎಲ್ಲಾ 34 ಸ್ಥಾನಗಳನ್ನು ಭರ್ತಿ ಮಾಡ್ಬಿಟ್ರು. ಈಗ ಎಷ್ಟು ಒತ್ತಡ ಇತ್ತು ಬಿಡಿ. BK ಹರಿಪ್ರಸಾದ್ ಒಂದ್ ಕಡೆ, ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟಿದ್ದ ಕಮಿಟ್ಮೆಂಟ್ ಇನ್ನೊಂದ್ ಕಡೆ, ಮತ್ತೆ ನಾಗೇಂದ್ರ ಅವ್ರನ್ನ ತಗೋತೀನಿ ವಾಪಸ್ ಅಂತೇಳಿ ಸ್ವತಃ CM ಓಪನ್ ಆಗಿ ಹೇಳ್ಬಿಟ್ಟಿದ್ರು. ಅವರೆಲ್ಲ ಮುಗಿಬಿದ್ದಿದ್ರು. ಜೊತೆಗೆ ಕೆಲವರೆಲ್ಲ ಬ್ಲಾಕ್ ಮೇಲ್ ಮಾಡಕ್ಕೂ ಶುರು ಮಾಡ್ಬಿಟ್ಟಿದ್ರು. ಹೀಗಾಗಿ ಅನಿವಾರ್ಯ ಇತ್ತು, ಹೈಕಮಾಂಡ್ ನ ಕಮಿಟ್ಮೆಂಟ್ ಇತ್ತು. ಈಗ ಮುಹೂರ್ತವೂ ಕೂಡಿ ಬಂದಿದೆ. ಹಾಗೂ ಯಾರ್ಯಾರನ್ನ ತಗೋಬೇಕು, ಯಾರ ಬದಲಾಗಿ ಹೊರಗೋಗೋರು ಯಾರು, ಒಳಗ್ ಬರೋರು ಯಾರು ಎಲ್ಲ ಫಿಕ್ಸ್ ಆಗಿದೆ. ಹಾಗಾದ್ರೆ ಸಚಿವ ಸಂಪುಟ ಸರ್ಜರಿಯಲ್ಲಿ ಯಾರು ಕೋಕ್ ಪಡಿತಾರೆ ಹಾಗೂ ಯಾರು ಇನ್ ಆಗ್ತಾರೆ, ಸಂಪುಟದ ಒಳಗೆ ಬರುವವರು ಯಾರು, ಹೊರಗೆ ಹೋಗೋರು ಯಾರು, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನಾ ಹೇಳಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಏನು ಸಚಿವ ಸಂಪುಟವನ್ನ ಪೂರ್ಣ ಪ್ರಮಾಣದಲ್ಲಿ ರಚನೆ ಮಾಡಿದ್ರು, ಅದಾದ ನಂತರ ಫಾರ್ ದಿ ಫಸ್ಟ್ ಟೈಮ್ ದೊಡ್ಡ ಮಟ್ಟದ ಪುನರ್ರಚನೆ ಆಗ್ತಾ ಇದೆ. ನಾ ಈಗಾಗಲೇ 2-3 ಹೆಸರು ಹೇಳಿದೆ. ಅವರೆಲ್ಲ ಯಾರು ಬದಲು ಬರ್ತಾರೆ ಅಂತ ಕೂಡ ನಾ ಹೇಳ್ತೀನಿ. ಒಂದೊಂದಾಗಿ ನಿಮಗೆ ಸಮುದಾಯವಾರು ಹೇಳ್ತಾ ಹೋಗ್ತೀನಿ. BK ಹರಿಪ್ರಸಾದ್ ಒಳಗೆ ಬಂದ್ರೆ ಮಧು ಬಂಗಾರಪ್ಪ ಹೋಗ್ತಾರೆ ಅನ್ನೋದು ಗೊತ್ತಿರುವಂತ ವಿಷಯ. ಆದ್ರೆ ಯಾವ ಕಾರಣಕ್ಕಾಗಿ ಆ ರೀತಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಎಸ್, BK ಹರಿಪ್ರಸಾದ್ ಮೂಲಕವೇ ಆರಂಭ ಮಾಡೋಣ. ನೋಡಿ, BK ಹರಿಪ್ರಸಾದ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಅಲ್ಲಿ. ಇಂದಿರಾ ಗಾಂಧಿ ಅವರಿಗೆ ಹತ್ತಿರವಾಗಿದ್ದವರು, ರಾಜೀವ್ ಗಾಂಧಿಗೆ ಹತ್ತಿರವಾಗಿದ್ದವರು, ಸೋನಿಯಾ ಗಾಂಧಿಗೆ ಆಪ್ತರು, ಇವೆಲ್ಲ ಒಂದ್ ಕಡೆ. ಆದ್ರೆ ಅವರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿದ್ರು. ಚುನಾವಣೆ ನಡೆಯುವಾಗಲೂ ಕೂಡ ಯಾರು ಅಪೋಸಿಷನ್ ಲೀಡರ್ ಆಗಿದ್ರು ಅವ್ರಿಗೆ ಅವಕಾಶವೇ ಸಿಗ್ಲಿಲ್ಲ ಸಂಪುಟದಲ್ಲಿ. ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ BK ಹರಿಪ್ರಸಾದ್. ಅವ್ರಿಗೆ ಶಾಕ್ ಆಯ್ತು. ಸೋನಿಯಾ ಗಾಂಧಿ ಅವ್ರ ಹತ್ರ ಮಾತನಾಡಿದ್ರು, ರಾಹುಲ್ ಗಾಂಧಿ ಹತ್ರ ಮಾತಾಡಿದ್ರು, ವೇಣುಗೋಪಾಲ್ ಹತ್ರ ಮಾತನಾಡಿದ್ರು, ಯಾರ ಹತ್ರ ಮಾತನಾಡಿದ್ರು ಕೂಡ ಸಿದ್ದರಾಮಯ್ಯನವ್ರು ಒಪ್ತಾ ಇರಲಿಲ್ಲ. ಕಡೆಗೆ ಸಿದ್ದರಾಮಯ್ಯವ್ರ ಜೊತೆಯೂ ಪ್ಯಾಚಪ್ ಮಾಡ್ಕೊಂಡ್ರು, ಅವ್ರ ಜೊತೆಯೂ ಸಂಧಾನ ಆಗೋಯ್ತು. ಈಗ BK ಹರಿಪ್ರಸಾದ್ ಸಂಪುಟದ ಒಳಗೆ ಕಾಲಿಡುವಂತ ಮುಹೂರ್ತ ಬಂದಿದೆ. ಮಧು ಬಂಗಾರಪ್ಪ ಹೊರಗೆ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ, ನೋಡಿ, ಅವರ ಇಲಾಖೆಯ ನಿರ್ವಹಣೆಯ ಬಗ್ಗೆ ಅಪಸ್ವರ ಇತ್ತು. ಮತ್ತೆ ತುಂಬಾ ಟ್ರಾಲ್ ಆದ್ರು ಅವರು, ಅಂದ್ರೆ ಭಾಷೆಯ ಕಾರಣಕ್ಕಾಗಿ. ಇವ್ರನ್ನ ನೀವು ಯಾವ ಕಾರಣಕ್ಕಾಗಿ ಎಜುಕೇಶನ್ ಮಿನಿಸ್ಟರ್ ಮಾಡಿದ್ದೀರಾ ಅನ್ನುವಂಥ ಪ್ರಶ್ನೆಗಳು ಬಂತು. ಹಾಗೂ ಬಹಳ ಮುಖ್ಯವಾಗಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಏನೋ ಒಂದು ಕ್ರಾಂತಿಕಾರಕ ಬದಲಾವಣೆ ಮಾಡಿದಾರ ನೋಡಿದ್ರೆ ಅಂಥದ್ದು ಯಾವುದು ಕಾಣಿಸ್ತಾ ಇಲ್ಲ. ಏನು ಅಂತಹ ದೊಡ್ಡ ಬದಲಾವಣೆ ಏನ್ ತಂದಿದ್ದಾರೆ ಮಧು ಬಂಗಾರಪ್ಪನವರು, ಕಾಣಿಸ್ತಾ ಇಲ್ಲ ಅನ್ನುವ ಕಾರಣವನ್ನ ನೀಡಿ ಈಗ ಅವ್ರನ್ನ ಸಂಪುಟದಿಂದ ಕೈ ಬಿಡುವುದು ಹಾಗೂ ಆ ಸ್ಥಾನಕ್ಕೆ BK ಹರಿಪ್ರಸಾದ್ ಅವ್ರನ್ನ ತರೋದು ಅಂತ ತೀರ್ಮಾನ ಆಗಿದೆ. ನಂಬರ್ 1. ನಂಬರ್ 2, ನಾ ಹೇಳಿದೆ ಲಕ್ಷ್ಮಣ ಸವದಿ. ಇದು ಕೂಡ ಹೈಕಮಾಂಡ್ ನ ಕಮಿಟ್ಮೆಂಟ್. ಅವರು ಲೋಕಸಭಾ ಚುನಾವಣೆಗೂ ಮೊದಲೇ ಬಿಜೆಪಿಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ರು. ಬಿಜೆಪಿಯಿಂದ ಅವ್ರಿಗೆ ಓಪನ್ ಆಫರ್ ಬಂದಿತ್ತು, ನಿಮಗೆ MP ಟಿಕೆಟ್ ಕೊಡ್ತೀವಿ ಎಂದಿದ್ರು. ಆದ್ರೂ ಅವ್ರು ಹೋಗ್ಲಿಲ್ಲ. ಯಾವ ಕಾರಣಕ್ಕಾಗಿ ಅಂದ್ರೆ, ಆಗ ಸ್ವತಃ ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಳಗಾವಿಗೆ ಹೋಗಿ, ಅಥಣಿಗೆ ಹೋಗಿ, ಲಕ್ಷ್ಮಣ ಸವದಿ ಅವ್ರ ಮನೆಗೆ ಹೋಗಿ ಕಮಿಟ್ಮೆಂಟ್ ಕೊಟ್ಟು ಬಂದ್ರು. ನೋಡಿ, ನಿಮ್ಮನ್ನು ನಾವು ಮಿನಿಸ್ಟರ್ ಮಾಡ್ತೀವಿ. ಅವ್ರು ಕೇಳಿದ್ರು ಯಾವಾಗ, ಅದು ಯಾವತ್ತು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಅವತ್ತು ನೀವು ಇರ್ತೀರಿ, ಲೋಕಸಭೆ ಚುನಾವಣೆ ಮುಗಿತಾ ಇದ್ದ ಹಾಗೆ ಮಾಡ್ತೀವಿ ನಾವು ಅಂತೆಲ್ಲ ಕಮಿಟ್ಮೆಂಟ್ ಕೊಟ್ಟಿದ್ರು. ಈಗ ಕಾಲ ಕೂಡಿ ಬಂದಿದೆ. ಲಕ್ಷ್ಮಣ ಸವದಿ ಅವರು ಸಚಿವ ಸಂಪುಟದ ಒಳಗೆ ಬರ್ತಿದ್ದಾರೆ. ಹಾಗಾದ್ರೆ ಅವ್ರಿಗೆ ಸ್ಥಾನ ಬಿಟ್ಕೊಡೋರು ಯಾರು? ನೀವು ಪ್ರದೇಶವಾರು ನೋಡೋದಾದ್ರೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹೆಸರು ಕೇಳ ಬರ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಜಿಲ್ಲೆಗೆ ಸೇರಿದವರಾಗಿರೋದ್ರಿಂದ ಅವ್ರ ಹೆಸರು ಕೇಳ ಬರ್ತಿದೆ. ಆದ್ರೆ ಅವರು ಪಂಚಮಸಾಲಿ ಸಮುದಾಯಕ್ಕೆ ಸೇರ್ತಾರೆ. ನೀವು ಪಂಚಮಸಾಲಿ ಸಮುದಾಯ ಅಂತ ನೋಡೋದಾದ್ರೆ ಆಗ ವಿಜಯಾನಂದ ಕಾಶ್ಯಪ್ನವ್ರು ಒಳಗೆ ಬರ್ತಾರೆ ಅಂತ ಇದೆ ಸಂಪುಟದ ಒಳಗೆ. ಅವರು ಪಂಚಮಸಾಲಿ ಸಮುದಾಯದಿಂದ ಸಂಪುಟವನ್ನ ಸೇರ್ಕೋತಾರೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗೆ ಹೋದ್ರೆ, ಅಲ್ಲಿ ಸಮುದಾಯವಾರು ವಿಜಯಾನಂದ ಕಾಶ್ಯಪ್ನವರಿಗೆ ಅವಕಾಶ ಸಿಗುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋದ್ರೆ. ಪ್ರದೇಶವಾರು ನೋಡೋದಾದ್ರೆ ಲಕ್ಷ್ಮಣ ಸವದಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಪಂಚಮಸಾಲಿ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೊರಗೆ ಹೋದ್ರೆ ಅನ್ನುವ ನಿಟ್ಟಿನಲ್ಲಿ ಸಹಜವಾಗಿ ಚರ್ಚೆಯಲ್ಲಿದೆ. ಹೀಗಾಗಿ ಲಕ್ಷ್ಮಣ ಸವದಿ ಅವರು ಹೇಗೋ ಅವಕಾಶವನ್ನ ಪಡಿತಾ ಇದ್ದಾರೆ. ಇನ್ನು 3ನೇ ಹೆಸರು ನೋಡಿ, ಇದು ಕೂಡ ಬಹಳ ಚರ್ಚೆ ಆದಂತ ಹೆಸರೇ. ಇದೇನೋ ಹೊಸ್ತಲ್ಲ, ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. M ಕೃಷ್ಣಪ್ಪನವರು ಬೆಂಗಳೂರಿನ ವಿಜಯನಗರ ವಿಧಾನಸಭಾ ಕ್ಷೇತ್ರವನ್ನ ಅವರು ಪ್ರತಿನಿಧಿಸ್ತಾರೆ. ಅವರು ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಲೇ ವಸತಿ ಸಚಿವರಾಗಿದ್ರು ಕೊನೆ ಹಂತದಲ್ಲಿ.
ಆರಂಭದಲ್ಲಿ ಅವರು ತೆಗೆದುಕೊಂಡಿರಲಿಲ್ಲ, ಕೊನೆ ಹಂತದ ಪುನರ್ರಚನೆ ಮಾಡಿದಾಗ ಅವರಿಗೆ ಅವಕಾಶವನ್ನು ಕೊಟ್ಟಿದ್ರು. ಬಹಳ ಸಮರ್ಥವಾಗಿ ನಿರ್ವಹಣೆ ಮಾಡಿದ್ರು. ಮಂಡ್ಯ ಉಸ್ತುವಾರಿ ಸಚಿವರಾಗಿದ್ದರು. ಈಗ ಒಕ್ಕಲಿಗ ಸಮುದಾಯದ ಕೋಟಾದಲ್ಲಿ ಕೃಷ್ಣಪ್ಪನವರು ಬೆಂಗಳೂರಿನ ಕೋಟಾದಲ್ಲೂ ಕೂಡ ಬರ್ತಾರೆ ಅಂತ. ಬೆಂಗಳೂರಿನ ಕೋಟಾದಲ್ಲಿ ಯಾರು ಹೊರಗೆ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ಬೈರತಿ ಸುರೇಶ್ ಅವ್ರನ್ನ ಕೈ ಬಿಡುವಂತ ಸಾಧ್ಯತೆ ಇದೆ ಅನ್ನುವಂತ ಮಾತಿದೆ. ಬೈರತಿ ಸುರೇಶ್ ಸಂಪುಟದಿಂದ ಹೊರಗೆ ಹೋಗ್ತಾರೆ ಹಾಗೂ ಎಂ ಕೃಷ್ಣಪ್ಪನವರು ಒಳಗೆ ಬರ್ತಾರೆ. ಇನ್ನು ತನ್ವೀರ್ ಸೇಠ್ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಇವರು ಕೂಡ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ 2013ರಿಂದ 2018 ನಡುವೆ ಒಂದು ಅವಧಿಗೆ ಅವರು ಶಿಕ್ಷಣ ಸಚಿವರ ಕೆಲಸ ಮಾಡಿದ್ರು. ಅವರಿಗೂ ಅನುಭವ ಇದೆ. ಈಗ ರಹೀಂ ಖಾನ್ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ. ಸೊ ಅಲ್ಪಸಂಖ್ಯಾತರ ಕೋಟಾದಲ್ಲಿ ತನ್ವೀರ್ ಸೇಠ್ ಒಳಗೆ ಬರ್ತಾರೆ ಅನ್ನುವಂಥದ್ದಿದೆ. ಮತ್ತೊಂದು ಹೆಸರಿದೆ, ಯು ಟಿ ಖಾದರ್ ಅವ್ರು ಬರ್ತಾರೆ ಅಂತ ಕೂಡ ಇದೆ. ಯು ಟಿ ಖಾದರ್ ಅವರಿಗೆ ಅವಕಾಶ ಸಿಗ್ಬಹುದು. ಅವರು ಸಭಾಧ್ಯಕ್ಷರಾಗಿದ್ದಾರೆ, ಅವ್ರನ್ನ ಸಂಪುಟದೊಳಗೆ ತೆಗೆದುಕೊಳ್ಬಹುದು ಅನ್ನೋದಿದೆ. ಒಟ್ಟಿನಲ್ಲಿ ರಹೀಂ ಖಾನ್ ಹೋದ್ರೆ ಐದರ್ ತನ್ವೀರ್ ಸೇಠ್ ಆರ್ ಯು ಟಿ ಖಾದರ್ ಇಬ್ಬರಲ್ಲೊಬ್ರು ಸಂಪುಟದೊಳಗೆ ಬರೋದು ಗ್ಯಾರಂಟಿ ಅನ್ನುವಂಥ ಮಾತಿದೆ ಅನ್ನುವಂಥದ್ದು. ಇನ್ನು ಅದರ ಜೊತೆಗೆ ಕೇಳಿ ಬರ್ತಾ ಇರುವಂತ ಮತ್ತೂ ಒಂದು ಹೆಸರು ಬಿ ಕೆ ಸಂಗಮೇಶ್ವರ್, ಭದ್ರಾವತಿಯ ಶಾಸಕರು, ತುಂಬಾ ಸೀನಿಯರ್ ಅವರು ಕೂಡ. ಆದರೆ ಒಮ್ಮೆಯೂ ಕೂಡ ಅವಕಾಶ ಸಿಕ್ಕಿಲ್ಲ. ಈ ಬಾರಿ ಅವರಿಗೆ ಆರಂಭದಲ್ಲೇ ಕಮಿಟ್ಮೆಂಟ್ ಕೊಟ್ಟಿದ್ರು, ನೋಡಿ ಮುಂದೆ ಸಂಪುಟ ಪುನರ್ರಚನೆ ಆದಾಗ ನಿಮ್ಮನ್ನ ಸಂಪುಟದೊಳಗೆ ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ರು. ಆದರೆ ಆ ಕಮಿಟ್ಮೆಂಟ್ನ ಫುಲ್ಫಿಲ್ ಮಾಡ್ತಾರೆ. ಯಾಕಂದ್ರೆ ಹಲವು ಬಾರಿ ಈ ರೀತಿ ಅವರಿಗೆ ನಿಮ್ಮನ್ನು ತಗೋತೀವಿ ಅಂತ ಹೇಳಿ ಕಡೆಗೆ ಯಾವುದೋ ನಿಗಮ ಮಂಡಳಿ ಕೊಡ್ತಾರೆ, ಅಲ್ಲಿಗೆ ಅವರು ಸುಮ್ಮನಾಗ್ತಾರೆ, ಇವರು ಸುಮ್ಮನಾಗ್ತಾರೆ. ಈ ರೀತಿ ಆಗ್ತಾ ಬಂದಿದೆ. ಅವರು ಬಿಗಿಯಾಗಿ ಪಟ್ಟಿಡಿಯೋದಿಲ್ಲ, ಕೊಡ್ಲೇಬೇಕು ಅಂತೇಳಿ ಪಟ್ಟಾಕುವಂತ ವ್ಯಕ್ತಿತ್ವದವರಲ್ಲ ಸಂಗಮೇಶ್ವರು. ಆದರೆ ಅವ್ರ ಹೆಸರು ಚಾಲ್ತಿಯಲ್ಲಿದೆ. ಈ ಬಾರಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದು. ಯಾಕಂದ್ರೆ ಲಿಂಗಾಯತ ಸಮುದಾಯದಿಂದ ಹಲವರು ಈ ಬಾರಿ ಸಂಪುಟದಿಂದ ಹೊರಗೋಗ್ತಾ ಇದ್ದಾರೆ. ಉದಾಹರಣೆಗೆ ಶಿವಾನಂದ ಪಾಟೀಲ್ರು ಹೊರಗೋಗ್ತಾರೆ ಅಂತ ಇದೆ. ಶಿವಾನಂದ ಪಾಟೀಲ್ರು ಹೊರಗೋದ್ರು ಕೂಡ ಸಂಗಮೇಶ್ವರ್ ಅವರಿಗೆ ಅವಕಾಶ ಸಿಗುವಂತ ಎಲ್ಲ ಸಾಧ್ಯತೆ ಇದೆ. ಹಾಗೆ ಶರಣಬಸಪ್ಪ ದರ್ಶನಾಪುರ ಅವರು ಸಂಪುಟದಿಂದ ಹೊರಗೋಗ್ತಾರೆ ಅನ್ನೋಂಥ ಚರ್ಚೆ ಇದೆ. ಅವರು ಹೋದ್ರೆ ಬಿ ಆರ್ ಪಾಟೀಲ್ ಅವರು ಆಕಾಂಕ್ಷಿ ಆಗಿದ್ದಾರೆ. ಅವ್ರು ಹಲವು ಬಾರಿ ಸರ್ಕಾರದ ವಿರುದ್ಧವೇ ಧ್ವನಿ ಎತ್ತಿದ್ರು, ಸಿದ್ದರಾಮಯ್ಯ ವಿರುದ್ಧ ಧ್ವನಿ ಎತ್ತಿದ್ರು, ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿದ್ರು. ಹಾಗೆ ಅವ್ರು ಬಾಯಿ ಮುಚ್ಚಿಸೋ ಸಲುವಾಗಾದ್ರೂ ಸಂಪುಟದೊಳಗೆ ತೆಗೆದುಕೊಳ್ಬಹುದು ಅನ್ನುವಂಥ ಚರ್ಚೆ ಇದೆ. ಸೊ ಬಿ ಆರ್ ಪಾಟೀಲ್ ಕೂಡ ಬರಬಹುದು ಅನ್ನೋದು. ಹಾಗೆ ನೋಡಿ, ಬಹಳ ಅನ್ಯಾಯ ಆಗಿದೆ ಅಂದ್ರೆ ಅಜಯ್ ಧರ್ಮಸಿಂಗ್ ಅವರಿಗೆ. ಪಾಪ ಅವರ ಅಪ್ಪ ಮುಖ್ಯಮಂತ್ರಿ ಆಗಿದ್ರು ಧರ್ಮಸಿಂಗ್ ಅವರು. ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿರ್ತಾರೆ, ಆದ್ರೆ ಅಜಯ್ ಧರ್ಮಸಿಂಗ್ ಅವರಿಗೆ ಅವಕಾಶವೇ ಸಿಗೋದಿಲ್ಲ. ಈ ಬಾರಿ ಅಜಯ್ ಧರ್ಮಸಿಂಗ್ ಅವರಿಗೆ ಅವಕಾಶ ಸಿಗುವಂತ ಎಲ್ಲ ಸಾಧ್ಯತೆ ಇದೆ ಅನ್ನುವಂಥ ಮಾತುಗಳು ಕೇಳ ಬರ್ತಾ ಇದೆ. ಹಾಗಾದ್ರೆ ಯಾರ ಬದಲು ಡಿ ಸುಧಾಕರ್ ಹಿರಿಯೂರಿನಿಂದ MLA ಆಗಿದ್ದಾರೆ. ಅವರು ಜೈನ ಸಮುದಾಯವನ್ನು ಪ್ರತಿನಿಧಿಸ್ತಾರೆ. ಇವರು ಕೂಡ ಒಂದು ಸಣ್ಣ ಸಮುದಾಯ, ರಜಪೂತ ಸಮುದಾಯ. ಅವರು ಕೂಡ ಒಂದು ಸಣ್ಣ ಸಮುದಾಯ. ಹೀಗಾಗಿ ಒಂದು ಎಕ್ಸ್ಚೇಂಜ್ ಆದಂಗೆ ಆಗುತ್ತೆ ಅನ್ನುವ ಹಿನ್ನೆಲೆಯಲ್ಲಿ ಡಿ ಸುಧಾಕರ್ ಬದಲು ಅಜಯ್ ಧರ್ಮಸಿಂಗ್ ಅವರಿಗೆ ಈ ಬಾರಿ ಅವಕಾಶ ಸಿಗುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥದ್ದು. ಇನ್ನು ದಲಿತ ಸಮುದಾಯದಿಂದ ಯಾರು ಅಂತ ನೋಡೋದಾದ್ರೆ ಎರಡು ಹೆಸರುಗಳನ್ನ ಹೇಳ್ತೀನಿ. ಒಂದು PM ನರೇಂದ್ರ ಸ್ವಾಮಿ, ಮಳವಳ್ಳಿಯ ಶಾಸಕರು. ಅವರು ಕೂಡ ತುಂಬಾ ಸೀನಿಯರ್, ಅವರಿಗೂ ಕೂಡ ಅವಕಾಶ ಸಿಗಲೇಬೇಕು. ಸೊ ಅವರು ಯಾರ ಬದಲು ಬರ್ತಾರೆ ಅನ್ನೋದೊಂದು ಕಡೆ ಪ್ರಶ್ನೆ ಇದೆ. ಶಿವರಾಜ್ ತಂಗಡಗಿ ಬೋವಿ ಸಮುದಾಯವನ್ನ ಪ್ರತಿನಿಧಿಸ್ತಾರೆ. ಅವ್ರನ್ನ ಸಂಪುಟದಿಂದ ಕೈ ಬಿಟ್ರೆ ಆಗ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಕೊಡಬಹುದು ಅನ್ನೋದು ಒಂದು ಚರ್ಚೆ. ಮತ್ತೊಂದು ಕಡೆ KH ಮುನಿಯಪ್ಪನವರು ಬಹುತೇಕ ಈ ಬಾರಿ ಸಂಪುಟದಿಂದ ಹೊರಗೆ ಹೋಗ್ತಾರೆ. ಅವರು KPCC ಅಧ್ಯಕ್ಷ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ. ಆದ್ರೆ ಅವ್ರು ಕೇಳ್ತಿರೋದು ತನ್ನ ಪುತ್ರಿ ರೂಪಾ ಶಶಿಧರ್ಗೆ ಅವಕಾಶ ಕೊಡಿ ಅಂತ ಕೇಳ್ತಿದ್ದಾರೆ. ಹೀಗಾಗಿ ರೂಪಾ ಶಶಿಧರ್ ಸಂಪುಟದ ಒಳಗೆ ಬರೋದಾದ್ರೆ KH ಮುನಿಯಪ್ಪನವರು ಹೊರಗೆ ಹೋಗ್ತಾರೆ. PM ನರೇಂದ್ರ ಸ್ವಾಮಿ ಒಳಗೆ ಬರಬೇಕು ಅಂದ್ರೆ ಆಗ ಶಿವರಾಜ್ ತಂಗಡಗಿ ಅವರು ರಾಜೀನಾಮೆ ಕೊಡಬೇಕಾಗಬಹುದು, ಅಥವಾ RB ತಿಮ್ಮಾಪುರ್ ಕೂಡ ಸಂಪುಟದಿಂದ ಹೊರಗೋಗುವಂತ ಸಾಧ್ಯತೆ ಇದೆ. RB ತಿಮ್ಮಾಪುರ್ ಹೊರಗೋದ್ರು ಕೂಡ ಆಗ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶ ಸಿಗುವಂತ ಸಾಧ್ಯತೆಗಳು ನಿಚ್ಚಳವಾಗಿದೆ. ನೋಡಿ, RB ತಿಮ್ಮಾಪುರ್ ಸಾಕಷ್ಟು ವಿವಾದಗಳನ್ನ ಮೈಮೇಲೆ ಹೇಳ್ಕೊಂಡ್ರು ಈ ಬಾರಿ. ಅವ್ರ ಮೇಲೆ ಕಿಕ್ ಬ್ಯಾಕ್ ನ ಆರೋಪ ಬಂತು. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಹಳ ದೊಡ್ಡ ಚರ್ಚೆಯ ವಿಚಾರ ಆಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ಕೂಡ ಈ ಬಾರಿ ಸಂಪುಟದಿಂದ ಹೊರಹೋಗುವಂತ ಸಾಧ್ಯತೆ ನಿಚ್ಚಳವಾಗಿದೆ ಅನ್ನುವಂಥ ಮಾತಿದೆ. ಆದರೆ ಆ ಸ್ಥಾನದ ಮೇಲೆ ಇನ್ನು ಹಲವರು ಕಣ್ಣಿಟ್ಟಿದ್ದಾರೆ. ಈಗ ಪುಟ್ಟರಂಗ್ ಶೆಟ್ಟಿ ಅವ್ರನ್ನ ಸಂಪುಟದೊಳಗೆ ತೆಗೆದುಕೊಳ್ಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಮನಸ್ಸಿದೆ. ಸೊ ಅವರು ಕೂಡ ಒಂದು ಅವಕಾಶವನ್ನ ಕೇಳ್ತಾ ಇದ್ದಾರೆ. ಸೊ ಅಂದ್ರೆ ದಲಿತ ಸಮುದಾಯಕ್ಕೆ ಪ್ರತಿಯಾಗಿ ದಲಿತ ಸಮುದಾಯದವ್ರನ್ನೇ ತೆಗೆದುಕೊಳ್ಳಿಕ್ಕಾದ್ರೆ ಆಯ್ತು, ಇಲ್ಲ ಅಂದ್ರೆ ಆಗ ಪುಟ್ಟರಂಗ್ ಶೆಟ್ಟಿ ಅವರಿಗೆ ಅವಕಾಶವನ್ನು ಕೊಡಬಹುದು. ಈ ರೀತಿಯ ಸಾಧ್ಯತೆ ಇದೆ. ಯಾಕಂದ್ರೆ ಅವರು ಹಿಂದುಳಿದ ವರ್ಗವನ್ನ ಪ್ರತಿನಿಧಿಸ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಕೊನೆ ಕ್ಷಣದಲ್ಲಿ ಯಾವ ರೀತಿ ಬೇಕಾದರೂ ಅದ್ರ ಬದಲು ಆಗ್ಬೋದು ನೋಡಿ. ಹಾಗೆ ಮಾಗಡಿ ಶಾಸಕ HC ಬಾಲಕೃಷ್ಣ ಹಾಗೂ ಚನ್ನಪಟ್ಟಣದ ನೂತನ ಶಾಸಕ CP ಯೋಗೇಶ್ವರ್ ಇಬ್ಬರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಬಾಲಕೃಷ್ಣ ಅವರು ನಾನು ಬಹಳ ಸೀನಿಯರು, 94ನೇ ಇಸ್ವಿಯಿಂದ MLA ಆಗ್ತಾನೆ ಇದ್ದೀನಿ, ಒಮ್ಮೆಯೂ ಸಚಿವ ಸ್ಥಾನ ಸಿಕ್ಕಿಲ್ಲ, ಕೊಡಿಸಿ ಅಂತಲಿ DK ಶಿವಕುಮಾರ್ ಹಾಗೂ DK ಸುರೇಶ್ ಅವರು ಬೆನ್ನು ಬಿದ್ದಿದ್ದಾರೆ. ಈ ಕಡೆ CP ಯೋಗೇಶ್ವರ್, ಆ ಕಡೆ ಸಿದ್ದರಾಮಯ್ಯ ಅವರು, ಈ ಕಡೆ DK ಶಿವಕುಮಾರ್ ಇಬ್ಬರ ಹತ್ರನೂ ಓಡಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ.
ಒಂದು ಅವಕಾಶ ಸಿಕ್ಕರೆ ಸಿಗ್ಲಿ ಅಂತಲಿ ಅವರು ಕಣ್ಣಿಟ್ಟಿದ್ದಾರೆ. ಕೊನೆ ಕ್ಷಣದಲ್ಲಿ ಏನಾದರೂ ಆಗ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಎಚ್ ಸಿ ಬಾಲಕೃಷ್ಣ ಅವ್ರನ್ನ ಸಚಿವರನ್ನಾಗಿ ಮಾಡದೇ ಇದ್ರೇನೆ ಡಿ ಕೆ ಶಿವಕುಮಾರ್ ಅವರು ತನಗೆ ಒಳ್ಳೇದು ಅನ್ಕೋತಾರೆ. ಯಾಕಂದ್ರೆ ಬಹಳ ಗಟ್ಟಿಯಾಗಿ ಡಿ ಕೆ ಶಿವಕುಮಾರ್ ಪರ ಮಾತನಾಡ್ತಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಸೊ ನಾನು ಮುಖ್ಯಮಂತ್ರಿ ಆಗೋವರೆಗೂ ಎಚ್ ಸಿ ಬಾಲಕೃಷ್ಣ ಹಿಂಗೆ ಮಾತಾಡ್ಕೊಂಡಿರಲಿ ಅಂತೇಳಿ ಡಿ ಕೆ ಶಿವಕುಮಾರ್ ಭಾವಿಸ್ಬೋದು. ಹಾಗೇನಾದ್ರೂ ಭಾವಿಸಿದ್ರೆ ಆಗ ಎಚ್ ಸಿ ಬಾಲಕೃಷ್ಣ ಅವರು ಇನ್ನೂ ಕೂಡ ಕಾಯ್ಬೇಕಾಗ್ಬೋದು. ಕೆಲವು ಸತಿ ಬಹಳ ಅತಿ ಹೆಚ್ಚು ಯಾರ್ದಾದ್ರು ಪರ ನಿಲ್ಲೋದೇ ಈ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಎಚ್ ಸಿ ಬಾಲಕೃಷ್ಣ ಅವ್ರು ಬೆಸ್ಟ್ ಎಕ್ಸಾಂಪಲ್ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಅವಕಾಶ ಕೊಡಿಸೋದಾದ್ರೆ ಡಿ ಕೆ ಶಿವಕುಮಾರ್ಗೆ ಬಹಳ ಕಷ್ಟ ಏನಿಲ್ಲ, ಮೊದಲ ಸುತ್ತಿನಲ್ಲೇ ಕೊಡಿಸ್ಬೋದಿತ್ತು. ಈಗಲೂ ಕೂಡ ನಾನು ಮುಖ್ಯಮಂತ್ರಿ ಆಗೋವರೆಗೂ ಹೀಗೆ ಮಾತನಾಡ್ತಾ ಇರಲಿ ಅನ್ನುವ ಕಾರಣಕ್ಕಾಗಿ ಕಾಯಿಸುವ ಸಾಧ್ಯತೆಯೂ ಇದೆ. ಹಾಗಾದಲ್ಲಿ ಸಿ ಪಿ ಯೋಗೇಶ್ವರಿಗೆ ಅವಕಾಶ ಸಿಗುತ್ತೆ, ಇಲ್ಲಾಂದ್ರೆ ಎಚ್ ಸಿ ಬಾಲಕೃಷ್ಣ ಅವ್ರಿಗೆ ಅವಕಾಶ ಸಿಗ್ಬೋದು. ಆದ್ರೆ ಯಾರ ಬದಲು ಅಂದ್ರೆ ಒಕ್ಕಲಿಗ ಸಮುದಾಯದಿಂದ ಬಹಳ ಏನು ಸೀಟ್ಗಳು ಖಾಲಿ ಇಲ್ಲ, ಖಾಲಿ ಆಗುವ ಸಾಧ್ಯತೆಯೂ ಕಡಿಮೆ. ಡಿ ಕೆ ಶಿವಕುಮಾರ್ ಅವರೇ ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಅದೇ ಜಿಲ್ಲೆಯಲ್ಲಿ ಹೆಚ್ಚು ಅವಕಾಶಗಳು ಕೊಡೋದು ಕಷ್ಟ. ಇಬ್ಬರಿಗೂ ಕೊಡ್ತೀವಿ ಅಂದ್ರೆ ಅದಾಗೋದಿಲ್ಲ ಅಂತ ಹೇಳಿ. ಸೊ ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ಹೀಗಾಗಿ ಇಬ್ಬರು ಕೂಡ ಆಕಾಂಕ್ಷಿಗಳಿದ್ದಾರೆ, ಅವಕಾಶ ಸಿಗುತ್ತಾ ಕಾದ್ ನೋಡ್ಬೇಕು. ಹಾಗೆ ಒಕ್ಕಲಿಗ ಸಮುದಾಯದಿಂದ ಕೆ ಎಂ ಶಿವಲಿಂಗೇಗೌಡರು, ಅರಸೀಕೆರೆಯ ಶಾಸಕರು, ಅವರು ಕೂಡ ಆಕಾಂಕ್ಷಿ. ಪ್ರಿಯಾಪಟ್ಟಣದ ಶಾಸಕ ಕೆ ವೆಂಕಟೇಶ್ ಅವರು ರಾಜೀನಾಮೆ ಕೊಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಅವ್ರನ್ನ ಸಂಪುಟದಿಂದ ಕೈ ಬಿಟ್ರೆ ಆಗ ಶಿವಲಿಂಗೇಗೌಡರಿಗೆ ಅವಕಾಶ ಸಿಗ್ಬೋದು ಅನ್ನೋದು. ಅದೇ ಅವಕಾಶದ ಮೇಲೆ ಈ ಕಡೆ ಬಾಲಕೃಷ್ಣ ಅವರು ಕಣ್ಣಿಟ್ಟಿದ್ದಾರೆ, ಆ ಕಡೆ ಸಿ ಪಿ ಯೋಗೇಶ್ವರ್ ಕೂಡ ಕಣ್ಣಿಟ್ಟಿದ್ದಾರೆ. ಸೊ ಯಾರಿಗೆ ಸಿಗುತ್ತೆ ಅಂತಲಿ ಕಾದು ನೋಡ್ಬೇಕು. ಒಟ್ಟಲ್ಲಿ ಸಚಿವ ಸಂಪುಟ ಪುನರಚನೆ ಆದ್ರೆ ಬಹಳ ದೊಡ್ಡ ಮಟ್ಟದಲ್ಲೇ ಆಗುತ್ತೆ ಈ ಬಾರಿ. ಸಣ್ಣ ಪುಟ್ಟ ಈಗ ಯಾವ್ದೋ ಖಾಲಿ ಇರೋದನ್ನ ಒಂದು ತುಂಬಿಸ್ಬಿಡ್ತೀನಿ ಅಂತ ಹೇಳ್ತಿದ್ರಲ್ಲ, ಹಂಗೆಲ್ಲ ಆಗೋ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಾಗೇಂದ್ರ ಅವರಿಗೆ ಈಗಾಗಲೇ ಸಿದ್ದರಾಮಯ್ಯನವರು ತಾನು ಅವಕಾಶ ಕೊಡ್ತೀನಿ ಅಂತಲಿ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ, ಅವ್ರ ಸೀಟೇ ಖಾಲಿ ಆಗಿರೋದು. ಸೊ ನಾಗೇಂದ್ರ ಅವ್ರ ಸೀಟ್ ನಾಗೇಂದ್ರ ಅವರಿಗೆ ಕೊಟ್ಟು ಫುಲ್ಫಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಬಾರಿ ನಾಗೇಂದ್ರ ಅವ್ರನ್ನ ತೆಗೆದುಕೊಳ್ತಾರೆ ಅಂದ್ರೆ ಯಾರನ್ನ ಕೈ ಬಿಡ್ತಾರೆ, ಈ ಪ್ರಶ್ನೆ ಕೂಡ ಇದೆ. ಇಲ್ಲ ಅವ್ರ ಸ್ಥಾನ ಅವ್ರಿಗೆ ಕೊಡ್ತೀವಿ ನಾವು ಅನ್ನುವ ನಿಟ್ಟಿನಲ್ಲೂ ಕೂಡ ಅವ್ರನ್ನ ಸಂಪುಟದೊಳಗೆ ತೆಗೆದುಕೊಳ್ಬಹುದು. ಇವಿಷ್ಟು ಕೂಡ ನಾಗೇಂದ್ರ ಅವರು ಸೇರಿದಂತೆ ಇಷ್ಟು ಕೂಡ ಈ ಬಾರಿ ಬದಲಾವಣೆಯ ಸಾಧ್ಯತೆ ಇರುವಂತದ್ದು. ಕೊನೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಂಪಟ್ಟು ಹಾಕ್ತಾರೆ, ಈ ಕಡೆ ಸಿದ್ದರಾಮಯ್ಯನವರು ತಂಪಟ್ಟು ಹಾಕ್ತಾರೆ. ಡಿ ಕೆ ಶಿವಕುಮಾರ್ ಏನಾದ್ರು ಡಿ ಕೆ ಸುರೇಶ್ ಅವ್ರನ್ನ MLC ಮಾಡಿ ಮಿನಿಸ್ಟರ್ ಮಾಡೋ ಆಲೋಚನೆ ಏನಾದ್ರೂ ಇದೆಯಾ ಗೊತ್ತಿಲ್ಲ. ಸದ್ಯಕ್ಕಂತೂ ಆ ರೀತಿಯ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಅವ್ರನ್ನ KPC ಅಧ್ಯಕ್ಷರನ್ನಾಗಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬಹುದು. KPC ಅಧ್ಯಕ್ಷರಾಗಿ ಯಾರು ಬರ್ತಾರೆ, ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಹೆಸರಿದೆ, ಮತ್ತೊಂದ್ ಕಡೆ MB ಪಾಟೀಲ್ ಹೆಸರಿದೆ, ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ತರಬೇಕು ಅಂತಿದ್ದಾರೆ. ಸೊ ಯಾರು ಬರ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕು. ಅದು ಕೂಡ ಇದೇ ಸಂದರ್ಭದಲ್ಲಿ ಬದಲಾವಣೆ ಆಗುವಂತ ಸಾಧ್ಯತೆಯೂ ಕೂಡ ಇದೆ. ಅದ್ರ ಬಗ್ಗೆ ನಾನು ಮತ್ತೊಂದು ಸ್ಟೋರಿನೇ ಮಾಡಿ ನಿಮಗೆ ಕೊಡ್ತೀನಿ. ಯಾರಾಗಬಹುದು ಕರ್ನಾಟಕ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು, ಆ ವಿವರವನ್ನು ಕೂಡ ಕೊಡ್ತೀನಿ. ಹಾಗೆ ನಾ ಹೇಳಿರುವಂತ ಸಚಿವರ ಪಟ್ಟಿಯಲ್ಲಿ ನಿಮ್ಮ ಪ್ರಕಾರ ಮತ್ತು ಯಾರಾದರೂ ಸಚಿವ ಸಂಪುಟದ ಒಳಗೆ ಬರುವಂತ ಸಾಧ್ಯತೆ ಇದೆಯಾ, ಹಾಗೆ ಯಾರು ಹೊರಗೋಗ್ಬೇಕು ಅಂತ ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.